ಎಲ್ರಿಗೂ ನಮಸ್ಕಾರ. ಇದು ನನ್ನ 45ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಇವತ್ತು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಫ್ರೆಶ್ ಅಪ್ ಆಗಿ, ಇದು ಮದುವೆ ದಿನ. ಇವತ್ತು ಸುರ್ಗಿ ಕಾರ್ಯಕ್ರಮ ಮಾಡ್ತಾರೆ. ಬೆಳಿಗ್ಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆಗೆ ಹುಡುಗಿ ಕುಂದಿರಿಸಿ ಅವ್ರಿಗೆ ಅರ್ಶನ ಹಚ್ಚಿ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಸುರ್ಗಿ ಮಾಡಿ, ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಆ ಥರ ಮಾಡ್ತಾರೆ. ಸೊ ಇದರಲ್ಲಿ ಹುಡುಗಿಗೆ ಅದೇನೋ ಪದ್ಧತಿ ಪ್ರಕಾರ ನೂಲ್ ದಾರ ಹಾಕಿ 4 ಯೂನಿಟ್ಟು, ಅದೊಂಥರ ಕಾನ್ಸೆಪ್ಟ್ ಅದು. ಸೊ ಇದನ್ನ ಈ ಮುಂಚೆನೂ ನಾನು ಇನ್ನೊಬ್ಬನ ಫ್ರೆಂಡ್ ಮದುವೆಯೊಳಗೆ ತೋರಿಸಿದ್ದೇನೆ ನಿಮ್ಗೆ. ಸೊ ಹಿಂಗೆಲ್ಲ ಮಾಡಿ ಮತ್ತು ಸುರಿಗೆ ಮುಗಿಸಿ ಆಮೇಲೆ ಅವರಿಗೆ ಮತ್ತೆ ರೆಡಿಯಾಗಕ್ಕೆ ಕಳಿಸ್ತಾರೆ. ಸೊ ರೆಡಿಯಾಗಿ ಅವರು ಬಂದು ಈಗೆಲ್ಲರೂ ತಿಂಡಿ ತಿನ್ನಕ್ಕೆ ಹೋಗ್ತೀವಿ ನಾವು. ಫಸ್ಟ್ ಅವ್ರು ರೆಡಿಯಾಗಿ ಬರೋದ್ರೊಳಗೆ ತಿಂಡಿ ತಿನ್ನಕ್ಕೆ ಹೋದಾಗ ತಿಂಡಿ ಒಳಗೆ ನಮಗೆ ಇವತ್ತು ಇಡ್ಲಿ, ವಡೆ, ಕೇಸರಿ ಬಾತ್ ಇತ್ತು. ಕೇಸರಿ ಬಾತ್ ಇದು ಚೆರ್ರಿ ಹಾಕಿದ ಕೇಸರಿ ಬಾತು, ಭಾರಿ ಟೇಸ್ಟ್ ಇತ್ತು. ಅದೇನೋ ವಿಚಿತ್ರವಾಗಿ ಮಾಡಿದರು. ಇದನ್ನು ನಾನು ಒಂದು 4 ಇಡ್ಲಿ, 2 ವಡೆ ಮತ್ತು ಕೇಸರಿ ಬಾತ್ ತಿಂದೆ. ತಿಂಡಿ ಆದಮೇಲೆ ನಾವು ರೆಡಿ ಆಗೋಕ್ಕೆ ನಾವು ರೂಮಿಗೆ ಹೋದ್ವಿ. ನಾವು ರೆಡಿಯಾಗಿ ಬರೋದ್ರೊಳಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿತ್ತು. ಸೊ ತಾಳಿ ಕಟ್ಟೋ ಟೈಮ್ ಆಗಿತ್ತು. ಸೊ ಇವೆಲ್ಲ ಮಾಡಿ ತಾಳಿ ಕಟ್ಟಿದ ನನ್ನ ಫ್ರೆಂಡು. ನಮ್ಮ ಬ್ಯಾಚುಲರ್ ಗ್ರೂಪ್ನಿಂದ ಇನ್ನೊಂದು ಗಿರಾಕಿ ಔಟ್ ಆಯ್ತು. ಈಗ ಇದಾದಮೇಲೆ ಸಪ್ತಪದಿ ಪ್ರೋಗ್ರಾಮು. ಸಪ್ತಪದಿಗೆ ಅರೇಂಜ್ಮೆಂಟ್ ಸೂಪರಾಗಿ ಮಾಡಿದರು. ಸೊ ಸಪ್ತಪದಿ ಆಯಿತು. ಇದಾಗಿ ಸಪ್ತಪದಿ ಮುಗಿದ ಮೇಲೆ ಏನು ಮಾಡ್ತಾರೆ, ಮತ್ತು ಇವರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಇದು ರಜನಿ ಕನ್ವೆನ್ಷನ್ ಹಾಲ್ ಅಂತ ಹಾವೇರಿಲಿರೋದು. ಮಸ್ತ್ ದೊಡ್ಡ ಕಲ್ಯಾಣ ಮಂಟಪ. ಹಾಗೆ ದುಡ್ಡು ತೊಗೊತಾರೆ. ಸಪ್ತಪದಿ ಆದಮೇಲೆ ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಊಟದೊಳಗೆ ಎಲ್ಲ ಭಕ್ಷ್ಯ ಭೋಜನಗಳು ಇದ್ದವು. ಯಾವುದನ್ನು ಬೇಡ ಅಂದಂಗೆ ಸ್ವೀಟ್ಗಳನ್ನೂ ಹಾಕ್ಕೊಂಡು ಕಟ್ಟಿದಾನೆ. ಅದಾದಮೇಲೆ ಒಂದು ಮಜ್ಜಿಗೆ ಕುಡಿದು ಬೆಂಗಳೂರಿಗೆ ಹೊರಟೆ. ಬೆಂಗಳೂರಿಗೆ ಹೊರಡುವಾಗ ಅಂದಿವೆ ಒಂದು ಚಕ್ಲಿ, ಒಂದು ಚಹಾ ಕುಡಿದೆ. ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಿತ್ತು ಹಾಗಾಗಿ. ಸೊ ಮನೆಗೆ ರೀಚ್ ಆಗೋವಾಗ 11 ಗಂಟೆ ಆಗಿತ್ತು. ಅನ್ನ, ತುಪ್ಪ, ಅಗಸಿ ಚಟ್ನಿ ಊಟ ಮಾಡಿ, ಊಟ ಮುಗಿಸಿ ಭಗವದ್ಗೀತೆನ ಒಂದು ಶ್ಲೋಕ ಓದಿ ಅಲ್ಲಿಂದ ನಾನು ಏರ್ಪೋರ್ಟಿಗೆ ಹೊರಟೆ. ಸೊ ಫ್ಲೈಟ್ ನಂದು ಬೆಳಗ್ಗೆ 4:15 ಸೊ ಹಾಗಾಗಿ ಒಂದು 2 ಅವರ್ ಮುಂಚೆನೇ ರೀಚ್ ಆಗಬೇಕು ಅಲ್ಲಿಗೆ. ನಾನು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಿದ್ದೀನಿ. ಈ ಇವೆಂಟ್ಗೆ ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಬರ್ತಾರೆ. ಅಂದರೆ ಮೇನ್ ಇನ್ವೆಸ್ಟರ್ಸು ಮತ್ತು ಡೆಲಿಗೇಟ್ಸು, ಆಯಾ ಕಂಟ್ರಿಗಳ ರೆಪ್ರೆಸೆಂಟೇಟಿವ್ಸು ಮತ್ತು ನಮ್ಮ ಸ್ಟೇಟ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ವಿಟೇಷನ್ ಇದ್ದರೆ ಮಾತ್ರ ಅಲೋ ಇರ್ತದೆ. ಸೊ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಹೋಗ್ತಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಐ ಟ್ರೈ ಮಾಡಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಏನಾಗ್ತಿದೆ ಅಲ್ಲಿ ಅಂತ. ಈಗ ಭಗವದ್ಗೀತೆಯಲ್ಲಿ ನಾವು 61ನೇ ಶ್ಲೋಕವನ್ನು ನೋಡೋಣ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.